1 ಕಿಲೋ ತುಪ್ಪ ಬರೀ ಕೊನೆಗೆ ಉಳಿದಿರ್ಬೇಕಾದ್ರ 1 ಕಿಲೋ ತುಪ್ಪ ಉಳಿದಿತ್ತು ಅಂತಂದ್ರ ಅದನ್ನು ಸೋಸ್ಕೊರಿ ತುಪ್ಪ. ಈ ತುಪ್ಪ ಐತಲ್ಲ, ಕ್ಯಾನ್ಸರ್ ಆದವ್ರಿಗೆ ನಂಬರ್ 1 ಇದೆ. ರೋಗ ಪ್ರತಿಕಾರ ಶಕ್ತಿಯನ್ನ ಅವರೊಳಗೆ ಹೆಚ್ಚು ಮಾಡ್ತೈತಿ. ಯಾರಿಗೆ ಟಿವಿ ಆಗೈತಲ್ಲ ಅಂಥವ್ರಿಗೆ ಸ್ವಲ್ಪ ತಗೋಬೇಕು ಅವ್ರು. ಆಮ್ಯಾಗ ಯಾರಿಗೆ HIV ಐತಲ್ಲ, HIV ಪಾಸಿಟಿವ್ ಯಾರದಿರಲ್ಲ ಅವ್ರು ದಿನಾಲೂ ಒಂದೊಂದು ಚಮಚ ಇದನ್ನು ತಗೋಬೇಕು. ಯಾರಿಗೆ ಕ್ರಾನಿಕ್ ಡಿಸೀಸಸ್ ಅಂತ ಅದಾವ, ಹಳೆ ಕಾಯಿಲೆಗಳು ಏನ್ ಮಾಡಿದ್ರು ಹೋಗಲಾರ್ದಂತ ಮಂಡಕ ಏನ ರೋಗಗಳಿರ್ತಾವಲ್ಲ, ಅವಕ್ಕಿದು ಬಹಳ ದೊಡ್ಡ ಔಷಧ ಐತಿ. ಇದು ನೋಡ್ರಿ, ಇಷ್ಟು ಪ್ರಕ್ರಿಯೆ ಮಾಡಕ್ 13 ದಿವಸ ಹತ್ತೈತಿ. ಮಾಡಿದ್ರಿ ಅಂದ್ರೆ ಇದು 6,000ರಿಂದ 7,000 ರೂಪಾಯಿ ಕಿಲೋ ಹೋಗ್ತೈತಿ. ಇದು ಅಮೃತಧಾರ. ಇದು ಗೋಮೂತ್ರದಲ್ಲಿ ಕರ್ಪೂರ ಮತ್ತು ಇನ್ನೂ ಕೆಲವೊಂದು ಔಷಧಿಗಳನ್ನು ಹಾಕಿ ಮಾಡ್ತಾರೆ. ಇದನ್ನೇನೂ ಇಲ್ಲ, ನೀವೇನ್ ಮಾಡೋದು, ಹಿಂಗ ಹಚ್ಚೋದಿಲ್ಲಿ ಇಷ್ಟು ಮಾಡೋದು, ಹಿಂಗೆ ವಾಸನೆ ತಗೊಂಡ್ಬಿಡ್ರಿ, ನಿಮ್ಮ ನೆಗಡಿನೇ ಹೋಗ್ತೈತಿ. ಎಂತ ಸಾಮರ್ಥ್ಯ ಐತ್ರಿ ಆಕಳದೊಳಗೆ, ಸಾಮರ್ಥ್ಯ ಐತಿ. ಇದು ಇವತ್ತಿ ವಿಭೂತಿ. ಇದು ಆಕಳ ಸಗಣಿ ಸುಡ್ಬೇಕು, ಕರ್ರಗ ಬರುವಂಗ, ಬಿಳಿ ಬೂದಿ ಆಗ್ಬಾರ್ದು, ಕರಿ ಬೂದಿ ಸುಟ್ಟು ನೀರಾಗ ಕಲಸ್ಬೇಕು. ಕಲಿಸಿ ಬಟ್ಟ್ಯಾಗ ಸೋಸ್ಬೇಕು. 1-2 ತಾಸು ಬಿಟ್ಟು ಬಿಡ್ರಿ, ರಾಡೆಲ್ಲ ತೆಳಗಿಳಿತೈತಿ. ಮ್ಯಾಲಿ ನೀರು ತೆಗೆದು ಬಿಡ್ರಿ. ತೆಗೆದು ಆ ರಾಡ್ ಏನಿರ್ತೈತೆ ಅದು ನಿಂಗೆ ತಗೋರಿ, ಒಂದು ಗೋಣಿ ಚೀಲದ ಮ್ಯಾಗ ಒಂದು ಇಷ್ಟಿಷ್ಟು ತಗೊಂಡು ಇಡ್ರಿ. ಆಮ್ಯಾಗ 1-2-3 ತಾಸು ಬಿಟ್ಟು ಅದೆಲ್ಲ ನೀರು ಹೀರ್ಕೊಂಡಿರುತ್ತೆ ಚೀಲ. ಅವಾಗ ಒಂದು ಸಣ್ಣದು ಒಂದು ಪಟ್ಟಿ ತಗೋರಿ, ಕಟ್ಗಿ ಪಟ್ಟಿ ತಗೊಂಡು ಹಿಂಗ ಬಡೀರಿ. ಬಡದ ಆಕಾರ ಕೊಡ್ರಿ. ಕೊಟ್ರಿ ಅಂತಂದ್ರೆ ಇದು ಭಸ್ಮ ತಯಾರಾಕೈತಿ. ಬಿಸಿಲಾಗಿಟ್ಟು ಒಣಗಿಸ್ರಿ. ಒಣಗಿದ ನಂತರ ಮತ್ತೆ ಹೊಳ್ಳಿ ಕುಳ್ಳಿ ಒಟ್ಟಬೇಕು. ಒಟ್ಟಿ ಒಣಗಿಸಿದ್ದನ್ನೆಲ್ಲ ಅದ್ರ ಮ್ಯಾಗ ಇಡ್ಬೇಕು. ಇಟ್ಟು ಕೆಂಪಗ ಕಾಯ್ಬೇಕದು, ಮತ್ತೆ ಕಬ್ಬಿಣ ಕಾಯ್ದಂಗ ಕಾಯಿಸಿದ್ರಿ ಅಂತಂದ್ರ ಇದು ಭಸ್ಮ ತಯಾರಾಗ್ತೈತಿ. ಇದು ನೋಡ್ರಿ, ಇದನ್ನ ಮೈಗೆ ಹಚ್ಕೊಂಡ್ರಿ ಅಂದ್ರ ಚರ್ಮ ರೋಗ ಹೋಗ್ತೈತಿ. ನಿಮ್ಮ ಧಾರ್ಮಿಕ ಕಾರ್ಯಗಳಲ್ಲಿ ಪೂಜಾ ಅರ್ಚನೆಗಳಿಗೆ ಕೆಲಸಕ್ಕೆ ಬರ್ತೈತಿ. ಎಲ್ಲವಕ್ಕೂ ಮುಖ್ಯವಾಗಿ ಅಂತಂದ್ರೆ ನಿಮ್ಮ ಹಲ್ಲು ನೋಯ್ತಿತ್ತು ಎಲ್ಲಾರ ಅಂದ್ರೆ ಇದರದೊಂದು ತುಕುಡಿ ತಕ್ಕೋರಿ. ಎಲ್ಲಿ ಹಲ್ಲು ನೋಯ್ತೈತಲ್ಲ ಅಲ್ಲಿ ತುಂಬಿ ಬಿಡಿ. ಅವತ್ತ ಹಲ್ಲಾನ ಹುಳ ಹೋತು ಅಂದ್ರೆ ಆಯುಷ್ಯದಾಗ ಮತ್ತೆ ಹೊಳ್ಳಿ ಎಂದೂ ನಿಮ್ಮ ಹಲ್ಲು ನೋಯಂಗಿಲ್ಲ. ಅಂತ ಸಾಮರ್ಥ್ಯ ಇದರೊಳಗೆ ಏನಿದೆ.